ನಮಸ್ಕಾರ. ಕೇಸಿನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಂಜೇಶ್ವರ ಪೈವಳಿಕೆ ಕೈಯಾರಿನ ಪಾಲಕ್ಕಾಡ್ ನಿವಾಸಿ ಮನೆಯಿಂದ ಕಳವಾಗಿದ್ದ ಚಿನ್ನಾಭರಣ ಪತ್ತೆ. ಶ್ವಾನದಳ ನೀಡಿದ ಆಧಾರದಲ್ಲಿ ಮನೆಯ ಸಮೀಪ ಬಚ್ಚಿಟ್ಟ ಸ್ಥಿತಿಯಲ್ಲಿ ಕಂಡುಬಂತು ಚಿನ್ನಾಭರಣ. ಕಳ್ಳತನದ ಆರೋಪಿಗಳ ಪತ್ತೆಗಾಗಿ ಪೊಲೀಸರಿಂದ ಚುರುಕುಗೊಂಡ ಕಾರ್ಯಾಚರಣೆ. ರಾಜ್ಯದ ಗಡಿಗಳಲ್ಲಿ ವ್ಯಾಪಕ ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ 57 ವಾರೆಂಟ್ ಆರೋಪಿಗಳ ಬಂಧನ, 12 ಮಾದಕ ವಸ್ತು ಪ್ರಕರಣಗಳು ದಾಖಲು. ಬಾಲಗೋಕುಲ ಉತ್ತರ ಕೇರಳ ವಾರ್ಷಿಕ ಸಮ್ಮೇಳನ ಸಂಪನ್ನ. ಜ್ಞಾನ ಹಾಗೂ ತಂತ್ರಜ್ಞಾನವು ಯುವಕರನ್ನು ಸಬಲಗೊಳಿಸುತ್ತದೆ. ಕೇಂದ್ರ ಇಂಧನ ಸಚಿವ ಶ್ರೀಪಾದ ಯಶವಂತ ನಾಯ್ಕ್ ಹೇಳಿಕೆ. ಕೆಪಿಸಿಸಿ ಪುನರ್ಸಂಘಟನೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು ಎಂಬುದನ್ನು ಎಐಸಿಸಿ ನಿರ್ಧರಿಸಿ ಹೈಕಮಾಂಡ್ ಘೋಷಿಸುತ್ತದೆ. ಸಚಿವ ಎಪಿ ಅನಿಲ್ ಕುಮಾರ್ ಕಾಸರಗೋಡಿನಲ್ಲಿ ಹೇಳಿಕೆ. ಯುಡಿಎಫ್ ಸರ್ಕಾರ ಜಾರಿಗೆ ತಂದ ಪ್ರಿಯದರ್ಶಿನಿ ಮಹಿಳಾ ಉಚಿತ ಪ್ರಯಾಣ ಯೋಜನೆಯು ಕೇರಳದ ಖಾಸಗಿ ಬಸ್ ಉದ್ಯಮ ಹಾಗೂ ಕಾರ್ಮಿಕರನ್ನು ದೊಡ್ಡ ಬಿಕ್ಕಟ್ಟಿಗೆ ತಳ್ಳಿದೆ. ಮೋಟಾರ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಯೂನಿಯನ್ ಸಿಐಟಿಯು ಜಿಲ್ಲಾ ವಾರ್ಷಿಕ ಸಮ್ಮೇಳನದಲ್ಲಿ ಆರೋಪ. ನಡೆಯಿತು ಚೆಂಗಳ ಗ್ರಾಮ ಪಂಚಾಯತ್ 5ನೇ ವಾರ್ಡಿನ ಗ್ರಾಮ ಸಭೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ವಸಂತನ್ ಅಜಕೋಡು ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಪೈವಳಿಕೆ ಕೈಯಾರ್ನ ನಿವಾಸಿಯೊಬ್ಬರ ಮನೆಯಿಂದ ಭಾನುವಾರ ಕಳ್ಳತನವಾಗಿದ್ದ ಚಿನ್ನಾಭರಣವನ್ನು ಮನೆಯ ಸಮೀಪವೇ ಪತ್ತೆ ಮಾಡಲಾಗಿದೆ. ಹೋಟೆಲ್ ಉದ್ಯಮಿ ಯೂಸಫ್ ಎಂಬುವರ ಮನೆಯಲ್ಲಿ ಈ ಕಳ್ಳತನ ನಡೆದಿತ್ತು. ಮಂಜೇಶ್ವರ ಪೈವಳಿಕೆ ಕೈಯಾರಿನ ನಿವಾಸಿಯೊಬ್ಬರ ಮನೆಯಿಂದ ಭಾನುವಾರ ಕಳ್ಳತನವಾಗಿದ್ದ ಚಿನ್ನಾಭರಣಗಳನ್ನು ಮನೆಯ ಸಮೀಪವೇ ಪತ್ತೆ ಮಾಡಲಾಗಿದೆ. ಹೋಟೆಲ್ ಉದ್ಯಮಿ ಯೂಸಫ್ ಎಂಬುವರ ಮನೆಯಲ್ಲಿ ಈ ಕಳ್ಳತನ ನಡೆದಿತ್ತು. ಭಾನುವಾರ ಅವರ ಮನೆಯಲ್ಲಿ ಕಳ್ಳತನ ನಡೆದಿದ್ದು, ಈ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಕುಂಬಳೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು. ತನಿಖೆಯ ಭಾಗವಾಗಿ ಬೆರಳಚ್ಚು ತಜ್ಞರು ಮತ್ತು ಶ್ವಾನದಳವನ್ನು ಕರೆಸಿ ಸ್ಥಳದಲ್ಲಿ ತೀವ್ರ ತಪಾಸಣೆ ನಡೆಸಲಾಯಿತು. ತಜ್ಞರ ತಂಡದ ಪರಿಶೀಲನೆಯ ಬಳಿಕ ಮನೆಯ ಸಮೀಪದ ಸ್ಥಳದಲ್ಲಿ ಬಚ್ಚಿಟ್ಟ ಸ್ಥಿತಿಯಲ್ಲಿ ಚಿನ್ನಾಭರಣ ಪತ್ತೆಯಾಗಿದೆ. ಈ ಕಳ್ಳತನದ ಹಿಂದಿರುವ ಆರೋಪಿಗಳ ಪತ್ತೆಗೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಶ್ವಾನದಳ ನೀಡಿದ ಸುಳಿವುಗಳ ಆಧಾರದ ಮೇಲೆ ಪೊಲೀಸರು ಮುಂದಿನ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ದಿ ಅವರ ನ್ಯೂಸ್ ಬ್ಯೂರೋ ಮಂಜೇಶ್ವರ. ರಾಜ್ಯದ ಗಡಿ ಭಾಗಗಳಲ್ಲಿ ವ್ಯಾಪಕ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಕಾರ್ಯಾಚರಣೆಯಲ್ಲಿ 57 ವಾರೆಂಟ್ ಆರೋಪಿಗಳನ್ನು ಬಂಧಿಸಲಾಗಿದ್ದು, 12 ಮಾದಕ ವಸ್ತು ಪ್ರಕರಣಗಳು ದಾಖಲಾಗಿವೆ. ಕಾನೂನು ವ್ಯವಸ್ಥೆಗೆ ಅಡ್ಡಿಯುಂಟು ಮಾಡುವವರನ್ನು ಹಾಗೂ ಮಾದಕ ವಸ್ತು ಮಾಫಿಯಾಗಳ ವಿರುದ್ಧ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳುವ ಭಾಗವಾಗಿ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಿದರು. ರೇಂಜ್ ಮಟ್ಟದಲ್ಲಿ ನಡೆದ ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಹಲವಾರು ಅಪರಾಧಿಗಳನ್ನು ಹಾಗೂ ಮಾದಕ ವಸ್ತು ಗ್ಯಾಂಗ್ಗಳನ್ನು ಬಂಧಿಸಲಾಗಿದೆ. ಕಳೆದ ದಿನ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಸಿದ ಮಿಂಚಿನ ಪರಿಶೋಧನೆಯಲ್ಲಿ ಹಲವಾರು ಆರೋಪಿಗಳನ್ನು ಬಂಧಿಸಲಾಗಿದೆ. ರಾಜ್ಯದ ಗಡಿಗಳನ್ನು ಕೇಂದ್ರೀಕರಿಸಿದ 14 ಪ್ರಮುಖ ಸ್ಥಳಗಳಲ್ಲಿ ಗಡಿಗಳನ್ನು ಸಂಪೂರ್ಣವಾಗಿ ಸೀಲ್ ಮಾಡುವ ಮೂಲಕ ಪರಿಶೋಧನೆ ನಡೆಸಲಾಯಿತು. ಪೊಲೀಸ್ ತಂಡವು ಇತರ ರಾಜ್ಯಗಳ 336 ವಾಹನಗಳು ಸೇರಿದಂತೆ ಒಟ್ಟು 1962 ವಾಹನಗಳನ್ನು ಪರಿಶೋಧನೆ ನಡೆಸಿದರು. ಅನುಮಾನಾಸ್ಪದ ಚಲನವಲನಗಳನ್ನು ಮೇಲ್ವಿಚಾರಣೆ ಮಾಡಲು 49 ಮೊಬೈಲ್ ಪೆಟ್ರೋಲ್ ಯೂನಿಟ್ ಅನ್ನು ನಿಯೋಜಿಸಲಾಗಿತ್ತು. ಮಾದಕ ವಸ್ತು ಕಳ್ಳಸಾಗಣೆ ಹಾಗೂ ಇತರ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟುವ ಭಾಗವಾಗಿ ಪೊಲೀಸರು ವಿವಿಧ ಠಾಣೆಗಳ ವ್ಯಾಪ್ತಿಯಲ್ಲಿ 52 ಹೋಟೆಲ್ಗಳು, ಹೋಮ್ ಸ್ಟೇಗಳಿಗೆ ಭೇಟಿ ನೀಡಿ ತಪಾಸಣೆ ನಡೆಸಿದರು. ಸಾರ್ವಜನಿಕರು ಸೇರುವ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ ಪ್ರದೇಶಗಳನ್ನು ಸಹ ಪೊಲೀಸರು ಕಟ್ಟುನಿಟ್ಟಿನ ಕಣ್ಗಾವಲಿನಲ್ಲಿ ಇರಿಸಲಾಗಿತ್ತು. ವರ್ಷಗಳಿಂದ ಕಾನೂನು ಪಾಲಕ ಅಧಿಕಾರಿಗಳಿಂದ ತಪ್ಪಿಸಿಕೊಳ್ಳುವ ಮೂಲಕ ತಲೆಮರೆಸಿಕೊಂಡಿದ್ದ 7 LP ವಾರೆಂಟ್ ಆರೋಪಿಗಳು ಹಾಗೂ 50 ಜಾಮೀನು ರಹಿತ ವಾರೆಂಟ್ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇದಲ್ಲದೆ ಪೊಲೀಸರು ಗ್ಯಾಂಗ್ಸ್ಟರ್ ಕಾಯ್ದೆಯಡಿಯಲ್ಲಿ ಕಣ್ಗಾವಲಿನಲ್ಲಿದ್ದ 9 ಮಂದಿಯ ಮನೆಗಳಿಗೆ ಭೇಟಿ ನೀಡಿ ಪರಿಶೋಧನೆ ನಡೆಸಿದರು. 25 ಮಾಜಿ ಅಪರಾಧಿಗಳು ಹಾಗೂ ಸಮಾಜ ವಿರೋಧಿ ಶಕ್ತಿಗಳನ್ನು ಸಹ ಪರಿಶೋಧನೆ ನಡೆಸಲಾಗಿದೆ. ಮಾದಕ ವಸ್ತುಗಳ ಸಾಗಣೆ ಹಾಗೂ ಕುಡಿದು ವಾಹನ ಚಲಾಯಿಸುವುದು ಸೇರಿದಂತೆ ಈ ಕಾರ್ಯಾಚರಣೆಯಲ್ಲಿ ಒಟ್ಟು 12 ಮಾರಕ ಮಾದಕ ವಸ್ತುಗಳ ಪ್ರಕರಣಗಳು ದಾಖಲಾಗಿವೆ. ಈ ಪೈಕಿ ಚಂದೇರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೇ 5 ಪ್ರಕರಣಗಳು ಪತ್ತೆಯಾಗಿವೆ. ರಸ್ತೆ ಅಪಘಾತಗಳು ಕಡಿಮೆ ಮಾಡಲು ನಡೆಸಿದ ತಪಾಸಣೆಯ ಭಾಗವಾಗಿ ಕುಡಿದು ವಾಹನ ಚಲಾಯಿಸುವುದರ ವಿರುದ್ಧ 42 ಪ್ರಕರಣಗಳು ದಾಖಲಾಗಿವೆ. ಅನುಮಾನಾಸ್ಪದ ಸಂದರ್ಭಗಳಲ್ಲಿ ವಿಚಾರಣೆಗೆ ಒಳಗಾದ 80 ಜನರ ವಿರುದ್ಧ ಹಾಗೂ ಇತರ ಸ್ಥಳೀಯ ಕಾನೂನು ಉಲ್ಲಂಘನೆಗಾಗಿ 46 ಜನರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ.
ಕುಂಬಳೆ ಪೊಲೀಸ್ ಠಾಣಾ ಪ್ರಕರಣದ ಆರೋಪಿಯನ್ನು ಕೂಡ ಬಂಧಿಸಲಾಗಿದೆ. ತನಿಖಾ ಕಾರ್ಯಾಚರಣೆಯ ಸಮಯದಲ್ಲಿ ಹೊಸದುರ್ಗ ಪೊಲೀಸರು ಕುಂಬಳೆ ಪೊಲೀಸ್ ಠಾಣಾ ಮಾದಕ ವಸ್ತುಗಳ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ಅಜನೂರು ತೆಕ್ಕೆಪುರಂ ನಿವಾಸಿ ಲಾವಾ ಸಮೀರ್ ಟಿಎಂ ಎಂಬಾತನನ್ನು ಬಂಧಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾನೂನು ಅಪರಾಧಿಗಳನ್ನು ಹಾಗೂ ಮಾದಕ ವಸ್ತು ಮಾಫಿಯಾಗಳನ್ನು ಹತ್ತಿಕ್ಕಲು ಇಂತಹ ತೀವ್ರ ತಪಾಸಣೆ ನಡೆಸಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜ್ಞಾನ ಹಾಗೂ ತಂತ್ರಜ್ಞಾನವು ಯುವಕರನ್ನು ಸಬಲಗೊಳಿಸುತ್ತದೆ ಎಂದು ಕೇಂದ್ರ ಇಂಧನ ಸಚಿವ ಶ್ರೀಪಾದ ಯಶವಂತ ನಾಯ್ಕ್ ಹೇಳಿದರು. ಬಾಲಗೋಕುಲ ಉತ್ತರ ಕೇರಳ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಭಾರತದ ಪ್ರಗತಿಗಾಗಿ ಯುವಕರನ್ನು ಶಕ್ತರನ್ನಾಗಿ ಮಾಡಬೇಕು. ಬಾಲಗೋಕುಲ ನೀಡುವ ನೈತಿಕ ಮೌಲ್ಯಗಳು ಸಮಾಜಕ್ಕೆ ಅತ್ಯಗತ್ಯ. ನಮ್ಮ ಪ್ರಧಾನಿ ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಶ್ರಮಿಸುತ್ತಿದ್ದಾರೆ. ನಾವೆಲ್ಲರೂ ಅವರ ಆಶಯಕ್ಕೆ ಕೈಜೋಡಿಸೋಣ ಎಂದು ಹೇಳಿದರು. To stand before you today in Kasaragod, the beautiful land of harmony, culture and ancient heritage. For the closing ceremony of this annual conference of Balagokulam Uttar Kerala Prantam, coming from Goa, experiencing the spiritual warmth and disciplined environment of this conference feels the coming home. I congratulate Sri Potwal ji, Sri Harishchandra Naik ji and the entire reception team for successfully executing this mega event which has brought together the brightest young minds and the most dedicated mentor of Uttara Kerala. For decades, ಭಾರತದ ಪ್ರಗತಿಗಾಗಿ ಯುವಕರನ್ನು ಶಕ್ತಿ ಸಾಮರ್ಥ್ಯರನ್ನಾಗಿ ಮಾಡಿ ಬಾಲಗೋಕುಲ ನೀಡುವ ನೈತಿಕ ಮೌಲ್ಯಗಳು ಸಮಾಜಕ್ಕೆ ಅತ್ಯಗತ್ಯ. ನಮ್ಮ ಪ್ರಧಾನಿ ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಅವರು ನೀಡುವ ಶಕ್ತಿ ನಮಗೆ ಆಸ್ತಿ. ಭಾರತದ ಬೆಳವಣಿಗೆಗೆ ಶಕ್ತಿ ಸಂರಕ್ಷಣೆ ಅಗತ್ಯ. ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯ ಮೂಲಕ ಸೌರಶಕ್ತಿಯನ್ನು ಬಳಸುವ ಮೂಲಕ ದೇಶೀಯ ಹಾಗೂ ವಾಣಿಜ್ಯ ಉದ್ದೇಶಗಳಿಗಾಗಿ ಉಪಯೋಗಿಸಿ ಸ್ವಾವಲಂಬನೆಯನ್ನು ಸಾಧಿಸಬಹುದು. ನಾವು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಹಿಡಿದಿಟ್ಟುಕೊಳ್ಳಬೇಕು. ಮೌಲ್ಯಾಧಾರಿತ ಶಿಕ್ಷಣವನ್ನು ಒದಗಿಸಿ ಉದ್ಯೋಗ ಕೌಶಲ್ಯಗಳು ಅವಿಭಾಜ್ಯ ಅಂಗವಾಗಿದೆ. ನಮ್ಮ ಪ್ರಧಾನ ಸೇವಕ ವಿಕಸಿತ್ ಭಾರತ್ 2047ರ ಕನಸನ್ನು ನನಸಾಗಿಸಲು ನಾವೆಲ್ಲರೂ ಒಟ್ಟಾಗಿ ಮುಂದುವರಿಯೋಣ. ಕೇರಳದ ಎಲ್ಲ ಕಾರ್ಮಿಕರು ಹಾಗೂ ಕಾರ್ಯಕರ್ತರು ಬಹಳ ಸಮರ್ಪಿತರು. ಹೊಸ ಪೀಳಿಗೆಯ ಮಕ್ಕಳನ್ನು ರೂಪಿಸುವ ಕೆಲಸವನ್ನು ಬಾಲಗೋಕುಲಗಳು ನಡೆಸುತ್ತಿದೆ ಎಂಬುದಕ್ಕೆ ಸಾಕ್ಷಿಯಾಗಿ ಈ ಅತ್ಯುತ್ತಮ ವೇದಿಕೆಯಲ್ಲಿ ತುಂಬಿದೆ. ಈ ವೇದಿಕೆಯಲ್ಲಿ ನಿಲ್ಲಲು ಸಂತೋಷವಾಗಿದೆ. ನಿಮ್ಮ ಸಮರ್ಪಣೆಯನ್ನು ಗೌರವಿಸುತ್ತೇನೆ ಎಂದು ಕೇಂದ್ರ ವಿದ್ಯುತ್ ಸಚಿವ ಯಶವಂತ್ ಹೇಳಿದರು. ಉತ್ತರ ಕೇರಳ ರಾಜ್ಯ ಅಧ್ಯಕ್ಷ ಎಂ ಸತ್ಯನ್ ಮಾಸ್ಟರ್ ಅಧ್ಯಕ್ಷತೆ ವಹಿಸಿದ್ದರು. ಸಂಸದ ಸಿ ಸದಾನಂದನ್ ಮಾಸ್ಟರ್ ಮುಖ್ಯ ಅತಿಥಿಯಾಗಿದ್ದರು. ಉಪ್ಪಳ ಕೊಂಡೆಯೂರು ನಿತ್ಯಾನಂದ ಯೋಗಾಶ್ರಮದ ಸ್ವಾಮಿ ಯೋಗಾನಂದ ಸರಸ್ವತಿ ಆಶೀರ್ವಚನ ನೀಡಿದರು. ಬಾಲಗೋಕುಲ ರಾಜ್ಯ ಅಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಮುಖ್ಯ ಭಾಷಣ ಮಾಡಿದರು. ಕಾರ್ಯಾಧ್ಯಕ್ಷ ಹಾಗೂ ನಿವೃತ್ತ ಎಸ್ಪಿ ಹರಿಶ್ಚಂದ್ರ ನಾಯ್ಕ್, ಬಾಲ ಸಾಹಿತಿ ಪ್ರಕಾಶನ ಅಧ್ಯಕ್ಷೆ ಪಿಕಿ ವಿಜಯರಾಘವನ್ ಹಾಗೂ ಕಾಂಜಂಗಾಡ್ ಜಿಲ್ಲಾ ಬಾಲ ಸಮಿತಿ ಅಧ್ಯಕ್ಷ ಆರ್ಯಾನಂದ ಮಾತನಾಡಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ಎಂ ಸದಾನಂದನ್ ವಾರ್ಷಿಕ ವರದಿ ಮಂಡಿಸಿದರು. ಸ್ವಾಗತ ಗುಂಪಿನ ಅಧ್ಯಕ್ಷ ಸಿವಿ ಪೊದುವಾಲ್ ಸ್ವಾಗತಿಸಿ ಪ್ರಧಾನ ಸಂಚಾಲಕ ರಾಜೇಂದ್ರ ಮವ್ವಾರ್ ಧನ್ಯವಾದವಿತ್ತರು. ಬಳಿಕ ನಡೆದ ಪ್ರತಿನಿಧಿ ಸಭೆಯಲ್ಲಿ ಪಿಎಂ ಶ್ರೀಧರನ್ ಮಾಸ್ಟರ್ ನಿರ್ಣಯ ಮಂಡಿಸಿದರು. ಯು ಪ್ರಭಾಕರನ್ ಮಾಸ್ಟರ್, ರಾಜ್ಯ ಉಪಾಧ್ಯಕ್ಷ ಎನ್ವಿ ಪ್ರಜಿತ್ ಮಾಸ್ಟರ್ ಹಾಗೂ ಸಂಘಟನಾ ಕಾರ್ಯದರ್ಶಿ ಎಸ್ಆರ್ ಕಣ್ಣನ್ ಮಾತನಾಡಿದರು. ದೃಷ್ಟಿ ಇದ್ದರೂ ಕುರುಡರಂತೆ ನಟಿಸುವ ಸಮಾಜದಲ್ಲಿ ಬಾಲಗೋಕುಲದ ಕಾರ್ಯಕರ್ತರು ನೇರ ದೃಷ್ಟಿಯ ಉದಾಹರಣೆಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗಬೇಕು ಎಂದು ರಾಜ್ಯಸಭಾ ಸಂಸದ ಸಿ ಸದಾನಂದನ್ ಮಾಸ್ಟರ್ ಹೇಳಿದರು. ಬಾಲಗೋಕುಲ ಉತ್ತರ ಕೇರಳ ರಾಜ್ಯ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡುತ್ತಿದ್ದರು. ಸಂಘಟನಾತ್ಮಕ ಅರಿವು ಹಾಗೂ ದೃಢ ನಿಶ್ಚಯದೊಂದಿಗೆ ಕಾರ್ಯಕರ್ತರಾಗಬೇಕು ಹಾಗೂ ಚಟುವಟಿಕೆಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಎಂದು ಹೇಳಿದರು. ಬಾಲಗೋಕುಲ ಉತ್ತರ ಕೇರಳ ರಾಜ್ಯ ನಿರ್ವಾಹ ಸಮಿತಿ ಅಧ್ಯಕ್ಷರಾದ ಯು ಪ್ರಭಾಕರನ್, ಉಪಾಧ್ಯಕ್ಷರಾದ ವಿ ಶ್ರೀಕುಮಾರ್ ಮಾಸ್ಟರ್, ಪಿಎಂ ಶ್ರೀಧರನ್ ಮಾಸ್ಟರ್, ಕೆವಿ ಕೃಷ್ಣನ್ ಕುಟ್ಟಿ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಪಿ ಪ್ರಭೋಷ್ ಮಾಸ್ಟರ್, ಪ್ರಧಾನ ಕಾರ್ಯದರ್ಶಿಗಳಾದ ಎನ್ವಿ ಪ್ರಜಿತ್ ಮಾಸ್ಟರ್, ಟಿ ಪ್ರವೀಣ್, ಕೋಶಾಧಿಕಾರಿಯಾಗಿ ಎ ರಾಧಾಕೃಷ್ಣನ್, ಭಾಗಿನಿ ಪ್ರಮುಖ್ ಜಯಶ್ರೀ ಗೋಪಿಕೃಷ್ಣನ್, ಸಹಭಾಗಿನಿ ಪ್ರಮುಖರಾದ ಕೆಕೆ ಸುಭಗ, ಅಶ್ವತಿ ರಾಗೇಶ್, ಸದಸ್ಯರಾದ ಕೆ ಮೋಹನ್ ದಾಸ್, ಸಿಕೆ ಬಾಲಕೃಷ್ಣನ್,
ಎಎನ್ ಅಜಯಕುಮಾರ್, ಎನ್ಎಂ ಸದಾನಂದನ್, ವಿಕೆ ಸುರೇಂದ್ರನ್, ಭಾರ್ಗವನ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೆಪಿಸಿಸಿ ಪುನರ್ ಸಂಘಟನೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು ಎಂಬುದನ್ನು ಎಐಸಿಸಿ ನಿರ್ಧರಿಸಿ ಹೈಕಮಾಂಡ್ ಘೋಷಿಸುತ್ತದೆ. ಹೈಕಮಾಂಡ್ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದನ್ನು ಸ್ವೀಕರಿಸಲಾಗುತ್ತದೆ ಎಂದು സಚಿವ ಎಪಿ അനിൽ കുമാർ കാസർഗോഡിನಲ್ಲಿ ಹೇಳಿದರು. കെപിസിസി എപ്പോ മാറ്റണം, പുതിയ പ്രസിഡന്റ് ആരാവണം എന്നൊക്കെ തീരുമാനിക്കേണ്ട ഐസിസി ആണ്. അപ്പോൾ എഐസിസി ആ തീരുമാനങ്ങൾ അതുമായി ബന്ധപ്പെട്ട ആലോചനകൾ കാര്യങ്ങൾ നടത്തിയ തീരുമാനം പറയും. അപ്പൊ അതിനകത്ത് ഞങ്ങളെ സംബന്ധിച്ചിടത്തോളം അത്തരം കാര്യങ്ങൾ കെപിസിസി കീഴിലുള്ള കാര്യങ്ങളാണ് ഞങ്ങൾക്ക് അഭിപ്രായം പറയാൻ പറ്റുക. ഡിസിസിയുമായി ബന്ധപ്പെട്ട കാര്യം, മണ്ഡലം കമ്മിറ്റി ബന്ധപ്പെട്ട കാര്യം, ബ്ലോക്ക് കമ്മിറ്റി ബന്ധപ്പെട്ട കാര്യം ഞങ്ങൾ പറയും. കെപിസിസിയുടെ അവസാന വാക്ക് ഹൈക്കമാൻഡാണ്, എഐസിസി ആണ്. അപ്പൊ എപ്പോ വേണം, എങ്ങനെ വേണം എന്ന് ഹൈക്കമാൻഡ് തീരുമാനിക്കും. ರಾಜ್ಯ ಸರ್ಕಾರ ಜಾರಿಗೆ ತಂದ ಪ್ರಿಯದರ್ಶಿನಿ ಮಹಿಳಾ ಉಚಿತ ಪ್ರಯಾಣ ಯೋಜನೆಯು ಕೇರಳದ ಖಾಸಗಿ ಬಸ್ ಉದ್ಯಮ ಹಾಗೂ ಕಾರ್ಮಿಕರನ್ನು ದೊಡ್ಡ ಬಿಕ್ಕಟ್ಟಿಗೆ ತಳ್ಳಿದೆ ಎಂದು ಮೋಟಾರ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಯೂನಿಯನ್ ಸಿಐಟಿಯು ಜಿಲ್ಲಾ ವಾರ್ಷಿಕ ಸಮ್ಮೇಳನ ಅಭಿಪ್ರಾಯಪಟ್ಟಿತು. ಅಖಿಲ ಭಾರತ ಕಾರ್ಯಾಧ್ಯಕ್ಷ ಸಿಕೆ ಹರಿಕೃಷ್ಣನ್ ಉದ್ಘಾಟಿಸಿದರು. ಕೇರಳದಲ್ಲಿ ಯುಡಿಎಫ್ ಸರ್ಕಾರ ಜಾರಿಗೆ ತಂದ ಪ್ರಿಯದರ್ಶಿನಿ ಮಹಿಳಾ ಉಚಿತ ಪ್ರಯಾಣವು ಖಾಸಗಿ ಬಸ್ ಉದ್ಯಮ, ಕಾರ್ಮಿಕರು ಹಾಗೂ ಅವರ ಕುಟುಂಬಗಳನ್ನು ದೊಡ್ಡ ಬಿಕ್ಕಟ್ಟಿಗೆ ತಳ್ಳಿದೆ. ಅದೇ ರೀತಿ ಇಂಧನ ಬೆಲೆ ಏರಿಕೆಯಿಂದಾಗಿ ಬಸ್ ಉದ್ಯಮವು ಸ್ಥಗಿತಗೊಳ್ಳುತ್ತಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮೋಟಾರು ವಾಹನ ಕಾಯ್ದೆ ತಿದ್ದುಪಡಿಯನ್ನು ಹಿಂಪಡೆಯಬೇಕು, ಕಾರ್ಮಿಕ ಸಂಹಿತೆಯನ್ನು ರದ್ದುಗೊಳಿಸಬೇಕು ಹಾಗೂ ಬಸ್ ನಿಲ್ದಾಣಗಳಲ್ಲಿ ಖಾಸಗಿ ವಾಹನಗಳ ನಿಲುಗಡೆಯನ್ನು ತಡೆಯಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಸಮ್ಮೇಳನವು ಒತ್ತಾಯಿಸಿತು. ಎಐಆರ್ ಟಿಡಬ್ಲ್ಯೂಎಫ್ ಅಖಿಲ ಭಾರತ ಕಾರ್ಯಾಧ್ಯಕ್ಷ ಸಿಕೆ ಹರಿಕೃಷ್ಣ ಉದ್ಘಾಟಿಸಿದರು. പാചകവാതകത്തിൻ്റെ വില വർധന, എണ്ണയുടെ വില വർധന, CNGയുടെ വില വർധന, പെട്രോളിൻ്റെയും ഡീസലിൻ്റെയും വില വർധന, ഇതുണ്ടാക്കുന്ന സമ്പദ്ഘടനയുടെ പ്രത്യാഘാതം എന്നുള്ള നിലയിൽ ഇന്ത്യയിലടക്കമുണ്ടായിട്ടുള്ള പണപ്പെരുപ്പത്തിൻ്റെ ഭാഗമായി രൂപയുടെ മൂല്യക്കുറവിൻ്റെ പ്രത്യാഘാതമായി നാം വാങ്ങുന്ന സാധന വിലയുടെ കയറ്റം എല്ലാം കൂടി ഒരു തൊഴിലാളികളെ വല്ലാത്ത പരുവത്തിൽ എത്തിച്ചിരിക്കുകയാണ്. ഒരു ഭാഗത്ത് വരുമാനം കുറയുകയാണ്, മറുഭാഗത്ത് ചെലവ് കൂടുകയാണ്. രൂപയുടെ മൂല്യം കുറയുക എന്ന് പറഞ്ഞാൽ ഇന്നലെ വാങ്ങിയ സാധനം അതേ അളവിൽ ഇന്ന് അതേ തുകയ്ക്ക് കിട്ടാതെ വരിക എന്നതാണ്. എൻ്റെ കൂലി 100 രൂപയാണ്. ഇപ്പോൾ രൂപയുടെ മൂല്യം 100ഓളം താഴുക എന്ന് പറഞ്ഞാൽ ഇന്ന് അതേ സാധനം വാങ്ങണമെങ്കിൽ 120 രൂപ വേണം. 5 കിലോ അരി, 1/2 കിലോ പഞ്ചസാര എന്ന കണക്കിലെടുത്തു കഴിഞ്ഞാൽ പോലും 20% വർധനവുണ്ടാകുമ്പോൾ എൻ്റെ കൂലി അതിനനുസരിച്ച് കൂടിയില്ലെങ്കിൽ ഇതിൻ്റെ പ്രത്യാഘാതം എൻ്റെ കൂലി വെട്ടിക്കുറയ്ക്കുന്നതിന് സമാനമാണ്. ಒಕ್ಕೂಟದ ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಪಿ ಅಪ್ಪುಕುಟ್ಟನ್ ಅಧ್ಯಕ್ಷತೆ ವಹಿಸಿದ್ದರು. ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಟಿಕೆ ರಾಜನ್, ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ ಕೆಕೆ ಕಳೇಶನ್, ಜಿಲ್ಲಾ ಕಾರ್ಯದರ್ಶಿ ಗಿರಿಕೃಷ್ಣನ್, ಕೆ ರವೀಂದ್ರನ್, ಕಾಟಾಡಿ ಕುಮಾರನ್, ಟಿ ಬಾಬು, ಕೆವಿ ರಾಘವನ್, ಎಆರ್ ಧನ್ಯವಾದ್, ಕೆ ಪ್ರಭಾಕರನ್, ಪ್ರಶಾಂತ್ ಕರಿಚೇರಿ, ರಾಜನ್ ಕರಿಚೇರಿ, ಕೆ ಪ್ರದೀಪನ್, ಎ ನಾರಾಯಣನ್, ಸತ್ಯಜಿತ್ ಪೆರಿಯ ಮತ್ತಿತರರು ಮಾತನಾಡಿದರು. ಪದಾಧಿಕಾರಿಗಳಾದ ಅಧ್ಯಕ್ಷ ಮಾಧವನ್ ಮಣಿಯರ, ಉಪಾಧ್ಯಕ್ಷರಾದ ಅಡ್ವೊಕೇಟ್ ಪಿ ಅಪ್ಪುಕುಟ್ಟನ್, ಪ್ರಶಾಂತ್ ಕರಿಚೇರಿ, ಕಾರ್ಯದರ್ಶಿ ಗಿರಿಕೃಷ್ಣನ್, ಜೊತೆ ಕಾರ್ಯದರ್ಶಿಗಳಾದ ರಾಜನ್ ಕರಿಚೇರಿ, ಪ್ರದೀಪನ್ ಚೆರ್ವತ್ತೂರು, ಕೋಶಾಧಿಕಾರಿಯಾಗಿ ಕೆ ಪ್ರಭಾಕರನ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಸರ್ಕಾರದ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಹಾಗೂ ಅರ್ಹ ಫಲಾನುಭವಿಗಳನ್ನು ಗುರುತಿಸುವ ನಿಟ್ಟಿನಲ್ಲಿ ಚೆಂಗಳ ಗ್ರಾಮ ಪಂಚಾಯತ್ ವತಿಯಿಂದ ಹಮ್ಮಿಕೊಳ್ಳಲಾದ ವಾರ್ಡ್ ಮಟ್ಟದ ಹಂತದ ಗ್ರಾಮ ಸಭೆಗಳ ಭಾಗವಾಗಿ 5ನೇ ವಾರ್ಡಿನ ಗ್ರಾಮ ಸಭೆಯು ನಾರಂಬಾಡಿಯ ಫಾತಿಮಾ ಶಾಲಾ ಸಭಾಂಗಣದಲ್ಲಿ ನಡೆಯಿತು. ಚೆಂಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಸಂತನ್ ಅಜಕೋಡು ದೀಪ ಬೆಳಗಿಸಿ ಗ್ರಾಮ ಸಭೆಯನ್ನು ಉದ್ಘಾಟಿಸಿದರು. ಪಂಚಾಯತಿನ ಒಟ್ಟು 24 ವಾರ್ಡ್ಗಳಲ್ಲಿ ಈ ರೀತಿಯ ವಿಶೇಷ ಸಭೆಗಳನ್ನು ಆಯೋಜಿಸಲು ನಿರ್ಧರಿಸಲಾಗಿದ್ದು, ಈ ಸಭೆಯಲ್ಲಿ ವಾರ್ಡಿನ 200ಕ್ಕೂ ಅಧಿಕ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಚೆಂಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಸಂತ ನಜಕೋಡ್ ಅವರು ದೀಪ ಬೆಳಗಿಸಿ ಗ್ರಾಮ ಸಭೆಯನ್ನು ಉದ್ಘಾಟಿಸಿದರು. ಈ ಕಾಲದಲ್ಲಿ ತೆತ್ತಾಯ ಸಂದೇಶಗಳು ಪಂಚಾಯತಿನ ಲಭಿക്കുന്ന ആളുകളെ എന്തൊക്കെയാണ് ആളുകളെ കൃത്യമായി ജനങ്ങൾക്ക് എത്തിക്കുന്നതും
എങ്ങനെയാണ് ആവേശിക്കേണ്ടതും ഒക്കെയുള്ള സന്ദേശവുമായി ഈ വാർഡിലെ ഗ്രാമസഭാംഗങ്ങൾക്ക് നേരിട്ടറിയുന്നതിന് വേണ്ടി പ്രത്യേകമായി പഞ്ചായത്തിൻ്റെ ഘടക സ്ഥാപനത്തിലെ ഓരോ ഉദ്യോഗസ്ഥരെ പങ്കെടുപ്പിച്ചുകൊണ്ടുവരുന്ന ഈ ഗ്രാമസഭ പ്രത്യേകതയാണ്. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪಂಚಾಯತಿನ ಪ್ರತಿಯೊಬ್ಬ ನಾಗರಿಕನಿಗೂ ಸರ್ಕಾರದ ಸೌಲಭ್ಯಗಳು ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ತಲುಪಬೇಕು ಎನ್ನುವುದೇ ನಮ್ಮ ಆಶಯ. ಇದಕ್ಕಾಗಿ ಗ್ರಾಮ ಸಭೆಗಳ ಮೂಲಕ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನೇ ನೇರವಾಗಿ ಜನರ ಬಳಿಗೆ ಕರೆತರಲಾಗುತ್ತಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಗ್ರಾಮ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಸವಿಸ್ತಾರವಾದ ಮಾಹಿತಿ ನೀಡಿದರು. ಕೃಷಿ ಅಧಿಕಾರಿ ಸುಮಾ ಅವರು ಕೃಷಿ ಇಲಾಖೆಯಿಂದ ಸಿಗುವ ರಿಯಾಯಿತಿಗಳು ಹಾಗೂ ಸೌಲಭ್ಯಗಳ ಬಗ್ಗೆ ವಿವರಿಸಿದರೆ, ಆರೋಗ್ಯ ಇಲಾಖೆಯ ತಸ್ನೀಂ ಅವರು ಸರ್ಕಾರದ ಉಚಿತ ಆರೋಗ್ಯ ಯೋಜನೆಗಳು ಹಾಗೂ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಗ್ರಾಮಸ್ಥರಿಗೆ ಜಾಗೃತಿ ಮೂಡಿಸಿದರು. ಇದೇ ವೇಳೆ ಪಂಚಾಯತ್ ಉಪಾಧ್ಯಕ್ಷೆ ಜಾಸ್ಮಿನ್ ಕಬೀರ್, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶಾಂತಕುಮಾರಿ ಟೀಚರ್, ಕುಟುಂಬಶ್ರೀ ಅಧ್ಯಕ್ಷೆ ಸಕೀನಾ ಸಿಎ ಹಾಗೂ ಸ್ಥಳೀಯ ವಾರ್ಡ್ ಸದಸ್ಯೆ ಆಯಿಷತ್ ಮಿಸ್ರಿಯಾ ಮೊದಲಾದವರು ವಿವಿಧ ಜನಕಲ್ಯಾಣ ಯೋಜನೆಗಳ ಅನುಷ್ಠಾನದ ಬಗ್ಗೆ ಸಭೆಗೆ ಮಾಹಿತಿ ನೀಡಿದರು. കുടുംബങ്ങൾക്ക് നമ്മൾ ഈ പ്രശ്ന പദ്ധതികളാണ് ഞാൻ വായിക്കാൻ പോകുന്നത്. SC കുടുംബങ്ങൾക്ക് വാട്ടർ ടാങ്ക്, ST കുടുംബങ്ങൾക്ക് വാട്ടർ ടാങ്ക്, പിന്നെ പട്ടികജാതി വിദ്യാർത്ഥികൾക്ക് മേശയും കസേരയും, പട്ടികവർഗ വിദ്യാർത്ഥികൾക്ക് മേശയും കസേരയും, പട്ടികജാതി വിദ്യാർത്ഥികൾക്ക് പഠനമുറി. കഴിഞ്ഞ കാലങ്ങളിൽ കൊടുത്തവർക്ക് പഠനമുറി ആയാലും വാട്ടർ ടാങ്ക് കൊടുത്തവർക്ക് വീണ്ടും കൊടുക്കുന്നില്ല. അതൊക്കെ നോക്കിയിട്ടായിരിക്കും നമ്മൾ നോക്കുന്നത്. അതേപോലെ തന്നെ മറ്റു പദ്ധതികൾ എന്ന് പറഞ്ഞാൽ ക്ഷീര കർഷകർക്ക് പാലിന് സബ്സിഡി, മുറ്റത്തൊരു മീൻതോട്ടം, ഭിന്നശേഷിക്കാർക്ക് ഉപകരണങ്ങൾ, കോക്ലിയർ ഇംപ്ലാന്റേഷൻ മെയിൻ്റനൻസ്, ഭവന പുനരുദ്ധാരണം, ഹൗസ് റിപ്പയർ, കറവ പശുവിന് കാലിത്തീറ്റ, മുട്ടത്തൊഴി വിതരണം വനിതകൾക്ക്. ഇത്രയും പ്രൊജക്റ്റുകളാണ് നമ്മൾ ഇപ്രാവശ്യം വെച്ചിട്ടുള്ളത്. ಸಭೆಯಲ್ಲಿ ಪಾಲ್ಗೊಂಡಿದ್ದ ಸಾರ್ವಜನಿಕರು ತಮ್ಮ ಸಂಶಯ ಹಾಗೂ ಸಮಸ್ಯೆಗಳನ್ನು ನೇರವಾಗಿ ಅಧಿಕಾರಿಗಳ ಮುಂದಿಟ್ಟು ಸ್ಥಳದಲ್ಲೇ ಸೂಕ್ತ ಪರಿಹಾರ ಕಂಡುಕೊಂಡರು. ವೇದಿಕೆಯಲ್ಲಿ ಫಾತಿಮಾ, ಶಾಲಾ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಪ್ರೆಸಿಲ್ಲಾ, ಹರೀಶ್ ನಾರಂಪಾಡಿ, ವಿಜಯನ್ ನಾಯರ್ ಹಾಗೂ ಅಲಿ ಸಿಎಚ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಯಶಸ್ಸಿಗೆ ಆಶಾ ವರ್ಕರ್ಸ್, ಕುಟುಂಬಶ್ರೀ ಪದಾಧಿಕಾರಿಗಳು ಹಾಗೂ ಹರಿತಕರ್ಮ ಸೇನೆ ಕಾರ್ಯಕರ್ತರು ಸಕ್ರಿಯವಾಗಿ ಸಹಕರಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ತಾಲೂಕು NSS ಕಾರ್ಯಯೋಗ ಯೂನಿಯನ್, NSS ಹ್ಯೂಮನ್ ರಿಸೋರ್ಸ್ ಸೆಂಟರ್ ನೇತೃತ್ವದಲ್ಲಿ SLC +2 ವಿದ್ಯಾರ್ಥಿಗಳಿಗೆ ಪ್ರೇರಣಾ ತರಗತಿಯನ್ನು ಆಯೋಜಿಸಲಾಯಿತು. ಪ್ರೇರಣಾ ತರಗತಿಯನ್ನು കണ്ണൂർ ക്രൈം വിഭാഗದ DYSP CK സുനിൽ കുമാർ ഉദ്ഘാಟಿಸಿದರು. നിങ്ങൾ ഉപയോഗിക്കാതിരിക്കുന്നതോടൊപ്പം നിങ്ങൾക്ക് പരിചയമുള്ളവരെ കൂടി ആരെങ്കിലും ഉപയോഗിക്കുന്നുണ്ടെങ്കിൽ അവരെ കൂടി കണ്ടെത്തിയിട്ട് അവരെ ആ സ്വഭാവത്തിൽ നിന്നും മുക്തരാക്കുമ്പോഴാണ് നിങ്ങളുടെ യഥാർത്ഥത്തിൽ ജീവിതം അർത്ഥപൂർണ്ണമാകുന്നത്. അപ്പോൾ അത്തരമൊരു സ്വയം നിശ്ചയം, ഒരു നിശ്ചയദാർഢ്യം നമ്മൾ കൈക്കൊള്ളണം. അതിന് നമ്മൾ ചെയ്യേണ്ട മാർഗങ്ങൾ എന്തൊക്കെയാണ്? എന്തുകൊണ്ടാണ് ഈ ലഹരി ഇത്രയും നമ്മുടെ സമൂഹത്തിൽ ഇങ്ങനെ പടർന്ന് പന്തലിക്കാനുള്ള ഒരു കാരണം ഉണ്ടായത് എന്ന് നമ്മളായിരിക്കും. ಜಾಗೃತಿ ತರಗತಿಯನ್ನು ಕಣ್ಣೂರು ಅಪರಾಧ ವಿಭಾಗದ DYSP CK ಸುನಿಲ್ ಕುಮಾರ್ ಆಯೋಜಿಸಿದ್ದರು. ಕಾಸರಗೋಡು ತಾಲೂಕು NSS ಕರೆಯೋಗ ಒಕ್ಕೂಟದ ಅಧ್ಯಕ್ಷ ಅಡ್ವೊಕೇಟ್ ಎ ಬಾಲಕೃಷ್ಣನ್ ನಾಯರ್ ಅಧ್ಯಕ್ಷತೆ ವಹಿಸಿದ್ದರು. ಸುಭಾಷ್ ವನಶ್ರೀ ವ್ಯಕ್ತಿತ್ವ ವಿಕಸನ ತರಗತಿಯನ್ನು ಹಾಗೂ ಕಾಸರಗೋಡು ಪೊಲೀಸ್ ಠಾಣೆಯ ಸೈಬರ್ ಕ್ರೈಮ್ ವಿಂಗಿನ ಸಬ್ ಇನ್ಸ್ಪೆಕ್ಟರ್ ರವೀಂದ್ರನ್ ಮಡಿಕೈ ಸೈಬರ್ ಭದ್ರತಾ ತರಗತಿಯನ್ನು ನಡೆಸಿಕೊಟ್ಟರು. ರಾಜ್ಯ ಶಿಕ್ಷಕ ಪ್ರಶಸ್ತಿ ವಿಜೇತ ನಿರ್ಮಲ್ ಕುಮಾರ್ ಕಾಡಗಂ ಸಂಚಾಲಕರಾಗಿದ್ದರು. NSS ಒಕ್ಕೂಟದ ಉಪಾಧ್ಯಕ್ಷೆ ಭಾಸ್ಕರನ್ ನಾಯರ್, ಮಹಿಳಾ ವಿಭಾಗದ ಅಧ್ಯಕ್ಷೆ ಸ್ಮಿತಾ ಬಾಲಕೃಷ್ಣನ್ ಮಾತನಾಡಿದರು. ಒಕ್ಕೂಟದ ಕಾರ್ಯದರ್ಶಿ ಇ ಅರವಿಂದಾಕ್ಷನ್ ಸ್ವಾಗತಿಸಿ NSS ಇನ್ಸ್ಪೆಕ್ಟರ್ ಟಿ ಸುಧೀರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉತ್ತರ ಕೇರಳದ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯಕ್ಕೆ ಕುನಿಯ ಯಜು ಕಾನ್ಕ್ಲೇವ್ 2026ಕ್ಕೆ ಅದ್ದೂರಿಯ ಚಾಲನೆ ಲಭಿಸಿತು. ಕಾರ್ಯಕ್ರಮದ ಪ್ರಮುಖ ಅಂಶವಾದ ಡಿಗ್ರಿ ವಿತ್ IAS ಸಮಗ್ರ ಶಿಕ್ಷಣ ಯೋಜನೆಯನ್ನು ಭಾರತ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಮಾಜಿ ಕಾರ್ಯದರ್ಶಿ ಹಾಗೂ ಮಾಜಿ IAS ಅಧಿಕಾರಿ ಸುನಿಲ್ ಸ್ವರೂಪ್ ಉದ್ಘಾಟಿಸಿದರು. ಪದವಿ ಅಧ್ಯಯನಗಳೊಂದಿಗೆ UPSC, ಸಿವಿಲ್ ಸರ್ವೀಸಸ್, ನೀಟ್, JEE ಇತ್ಯಾದಿ ರಾಷ್ಟ್ರೀಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾರಂಭಿಸಲಾಯಿತು.
ಶೈಕ್ಷಣಿಕ ಶ್ರೇಷ್ಠತೆಯ ಜೊತೆಗೆ ಪಾತ್ರ, ಮೌಲ್ಯಗಳು, ನಾಯಕತ್ವ ಕೌಶಲ್ಯ ಹಾಗೂ ಸಾಮಾಜಿಕ ಬದ್ಧತೆಯನ್ನು ಅಭಿವೃದ್ಧಿಪಡಿಸುವ ಪರಿವರ್ತಕ ಶಿಕ್ಷಣ ಮಾದರಿಯಾಗಿದೆ ಕುನಿಯಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ದೃಷ್ಟಿಕೋನ. ಈ ದೃಷ್ಟಿಕೋನದ ಭಾಗವಾಗಿ IAS ಸಮಗ್ರ ಶಿಕ್ಷಣ ಕಾರ್ಯಕ್ರಮಗಳೊಂದಿಗೆ ಪದವಿಯನ್ನು ಪರಿಚಯಿಸಲಾಗಿದೆ. ಸಮಾವೇಶದ ಭಾಗವಾಗಿ ಶಿಕ್ಷಣ, ನಾಯಕತ್ವ, ಸಾಮಾಜಿಕ ಸೇವೆ, ವೈಯಕ್ತಿಕ ಅಭಿವೃದ್ಧಿ ಹಾಗೂ ಶಿಕ್ಷಣದಲ್ಲಿನ ಹೊಸ ಸಾಧ್ಯತೆಗಳ ವಿಷಯಗಳ ಕುರಿತು ರಾಷ್ಟ್ರೀಯ ಮಟ್ಟದ ಚರ್ಚೆಗಳು, ಪ್ರಮುಖ ಭಾಷಣಗಳು, ಫಲಕ ಚರ್ಚೆಗಳು ನಡೆದವು. ಕುನಿಯಾ IAS ಅಕಾಡೆಮಿ ನಿರ್ದೇಶಕ ಡಾಕ್ಟರ್ ಸಾಜಿದ್ ಅಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕುನಿಯಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನಿರ್ದೇಶಕ ಡಾಕ್ಟರ್ PS ಲಕ್ಷ್ಮೀಬಾಯಿ, ಮುಖ್ಯ ಕಾರ್ಯಾಚರಣಾ ಅಧಿಕಾರಿ ಡಾಕ್ಟರ್ V ಸಂತೋಷ್ ಮಾತನಾಡಿದರು. ಶಿಕ್ಷಣ ತಜ್ಞರು, ಪ್ರಾಂಶುಪಾಲರು, ಮುಖ್ಯ ಶಿಕ್ಷಕರು, ಶೈಕ್ಷಣಿಕ ಮುಖಂಡರು, ನಾಗರಿಕ ಸೇವಾಧಿಕಾರಿಗಳು ಹಾಗೂ ಇತರರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಡಿಗ್ರಿ ವಿತ್ ಇಂಟರ್ಗ್ರೇಟೆಡ್ ರೆಸಿಡೆನ್ಷಿಯಲ್ ಪ್ರೋಗ್ರಾಂ ಉದ್ಘಾಟನಾ ಸಮಾರಂಭದಲ್ಲಿ ಸಚಿವ T ಸಿದ್ದಿಕ್ ಮುಖ್ಯ ಭಾಷಣ ಮಾಡಿದರು. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಕುನಿಯಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಆರಂಭಿಸಿರುವ ಈ ಸಂರಂಭ ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳನ್ನು ತೆರೆಯುತ್ತದೆ ಎಂದು ಅವರು ಹೇಳಿದರು. ಅಧ್ಯಯನದ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಕೃಷಿ ಸಂಸ್ಕೃತಿಯನ್ನು ಬೆಳೆಸುವ ಅಗತ್ಯವನ್ನು ಎತ್ತಿ ತೋರಿಸಿದ ಸಚಿವರು ಕ್ಯಾಂಪಸ್ನಲ್ಲಿ ಮಾದರಿ ಫಾರ್ಮ್ ಅನ್ನು ಪ್ರಾರಂಭಿಸಲು, ಭವಿಷ್ಯದಲ್ಲಿ ಕೃಷಿಗೆ ಸಂಬಂಧಿಸಿದ ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಲು ಸಲಹೆ ನೀಡಿದರು. ಕುನಿಯಾ IAS ಅಕಾಡೆಮಿ ನಿರ್ದೇಶಕ ಡಾಕ್ಟರ್ ಸಾಜಿದ್ ಅಲಿ ಸಮಾವೇಶದ ಅಧ್ಯಕ್ಷತೆ ವಹಿಸಿದ್ದರು. ಮಂಜೇಶ್ವರ ಶಾಸಕ AK ಮಶ್ರಫ್, DCC ಅಧ್ಯಕ್ಷ ಅಡ್ವೊಕೇಟ್ PK ಫೈಸಲ್, ಸಾಜಿದ್ ಮವ್ವಾರ್, MC ಪ್ರಭಾಕರನ್, ಕುನಿಯಾ ಸಂಸ್ಥೆಗಳ ಸಮೂಹದ ನಿರ್ದೇಶಕ ಡಾಕ್ಟರ್ PS ಲಕ್ಷ್ಮೀಬಾಯಿ ಹಾಗೂ ಮುಖ್ಯ ಕಾರ್ಯಾಚರಣಾಧಿಕಾರಿ ಡಾಕ್ಟರ್ V ಸಂತೋಷ್ ಮಾತನಾಡಿದರು. The launch of the IAS Academy here. Friends, I'm so glad that this effort is being made to educate children to become civil servants. But what I'm going to talk about today is that in order to become a civil servant, you have to become a good individual. You have to become a competent individual. And my friends, as you would all know, lakhs and lakhs of people appear for civil service and only a very small number qualifies. And many of those who appear for civil service ask me, sir, what should be my plan B? Because 99% of people who appear require a plan B because they're not going to qualify. So I'm going to talk about preparing to prepare for civil service. Now listen to this very carefully, and this is addressed to the principals of the schools, to the students and to parents. Friends, I have come to believe through personal experience and experience of guiding those that are appearing for the civil service examination. ನ್ಯೂಸ್ ಬ್ಯೂರೋ ಕಾಸರಗೋಡು. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಂಟಿ ಡ್ರಗ್ಸ್ನ ಭಾಗವಾಗಿ 1 ಮಿಲಿಯನ್ ತೂಫಾನ್ ಗೋಲ್ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಮಂಜೇಶ್ವರ ಬ್ಲಾಕ್ ಪಂಚಾಯತಿನ ಅಧ್ಯಕ್ಷರಾದ ಸೈಫುಲ್ಲಾ ತಂಗಳ್ ಗೋಲ್ ಹೊಡೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿದ್ಯಾರ್ಥಿಗಳಲ್ಲಿ ಹಾಗೂ ಸಮಾಜದಲ್ಲಿ ಮಾದಕ ವಸ್ತು ವಿರುದ್ಧ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಾಗೂ ಜನರನ್ನು ಫುಟ್ಬಾಲ್ನತ್ತ ಗಮನ ಸೆಳೆಯುವಂತೆ ಮಾಡುವ ಒಂದು ಉತ್ತಮ ಕಾರ್ಯಕ್ರಮವಾಗಿದೆ ಎಂದು ಅವರು ಹೇಳಿದರು. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಂಟಿ ಡ್ರಗ್ಸ್ನ ಭಾಗವಾಗಿ 1 ಮಿಲಿಯನ್ ತೂಫಾನ್ ಗೋಲ್ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷರಾದ ಸೈಫುಲ್ಲಾ ತಂಗಳ್ ಗೋಲ್ ಹೊಡೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಪ್ರೆಸಿಡೆಂಟ್ ಶ್ರೀ ಸೈಫುಲ್ಲಾ ತಂಗಳ್ ಅವರದು ಉದ್ಘಾಟನೆಯಿಂದ ವಿದ್ಯಾರ್ಥಿಗಳಲ್ಲಿ ಹಾಗೂ ಸಮಾಜದಲ್ಲಿ ಮಾದಕ ವಸ್ತು ವಿರುದ್ಧ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಾಗೂ ಜನರನ್ನು ಫುಟ್ಬಾಲ್ನತ್ತ ಗಮನ ಸೆಳೆಯುವಂತೆ ಮಾಡುವ ಒಂದು ಉತ್ತಮ ಕಾರ್ಯಕ್ರಮವಾಗಿದೆ ಎಂದು ಅವರು ಹೇಳಿದರು. ಮಂಗಲ್ಪಾಡಿ ಪಂಚಾಯತ್ ಅಧ್ಯಕ್ಷ ಗೋಲ್ಡನ್ ಅಬ್ದುಲ್ ರೆಹಮಾನ್ ಅಧ್ಯಕ್ಷತೆ ವಹಿಸಿ ವಿದ್ಯಾರ್ಥಿಗಳನ್ನು ಹಾಗೂ ಯುವ ಜನತೆಯನ್ನು ಆಟದ ಮೂಲಕ ಕ್ರಿಯಾತ್ಮಕ ಚಟುವಟಿಕೆ ಮತ್ತು ವಿವಿಧ ಕಾರ್ಯಾಗಾರದಲ್ಲಿ ಏರ್ಪಡಿಸುವ ಮೂಲಕ ಮಾದಕ ವಸ್ತುವಿನಿಂದ ದೂರವಿರಿಸಬಹುದು. ಈ ತೂಫಾನ್ನಂತಹ ಕಾರ್ಯಕ್ರಮ ಉತ್ತಮ ಸಮಾಜವನ್ನು ನಿರ್ಮಿಸುವಲ್ಲಿ ಸಹಕರಿಸುವಂತಾಗಲಿ ಎಂದು ಶುಭ ಹಾರೈಸಿದರು. ಮಂಜೇಶ್ವರದ ಕಲಿಕಾ ವೈದ್ಯೆ ಸೈಫುನಿಸಾ, ಹಿರಿಯ ಶಿಕ್ಷಕ ರಿಯಾಸ್ MS, ಅಬ್ದುಲ್ ಬಶೀರ್ ಉಪಸ್ಥಿತರಿದ್ದರು. ಶಾಲಾ ಶಿಕ್ಷಕಿ ಆಯಿಷತ್ ಸೈನಸ್, ಅನುಕೃಷ್ಣ, ಐಶ್ವರ್ಯ, ಜಸೀಲಾ ಅವರ ಉಸ್ತುವಾರಿಯಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಶಾಲಾ ಮುಖ್ಯ ಶಿಕ್ಷಕಿ ಚಿತ್ರಾವತಿ ಚಿಗುರುಪಾದೆ ಸ್ವಾಗತಿಸಿ ಶಿಕ್ಷಕಿ ಧನ್ಯ PV ಧನ್ಯವಾದವಿತ್ತರು. ಶಿಕ್ಷಕಿ ರೇಷ್ಮಾ ಕಾರ್ಯಕ್ರಮ ನಿರೂಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಮಂಜೇಶ್ವರ ಪೈವಳಿಕೆ ಕೈಯಾರಿನ ಪಾಲಕ್ಕಾಡ್ ನಿವಾಸಿ ಮನೆಯಿಂದ ಕಳವಾಗಿದ್ದ ಚಿನ್ನಾಭರಣ ಪತ್ತೆ. ಶ್ವಾನದಳ ನೀಡಿದ ಆಧಾರದಲ್ಲಿ ಮನೆಯ ಸಮೀಪ ಬಚ್ಚಿಟ್ಟ ಸ್ಥಿತಿಯಲ್ಲಿ ಕಂಡುಬಂತು ಚಿನ್ನಾಭರಣ. ಕಳ್ಳತನದ ಆರೋಪಿಗಳ ಪತ್ತೆಗಾಗಿ ಪೊಲೀಸರಿಂದ ಚುರುಕುಗೊಂಡ ಕಾರ್ಯಾಚರಣೆ. ರಾಜ್ಯದ ಗಡಿಗಳಲ್ಲಿ ವ್ಯಾಪಕ ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ 57 ವಾರೆಂಟ್ ಆರೋಪಿಗಳ ಬಂಧನ, 12 ಮಾದಕ ವಸ್ತು ಪ್ರಕರಣಗಳು ದಾಖಲು. ಬಾಲಗೋಕುಲ ಉತ್ತರ ಕೇರಳ ವಾರ್ಷಿಕ ಸಮ್ಮೇಳನ ಸಂಪನ್ನ. ಜ್ಞಾನ ಹಾಗೂ ತಂತ್ರಜ್ಞಾನವು ಯುವಕರನ್ನು ಸಬಲಗೊಳಿಸುತ್ತದೆ. ಕೇಂದ್ರ ಇಂಧನ ಸಚಿವ ಶ್ರೀಪಾದ ಯಶವಂತ ನಾಯ್ಕ್ ಹೇಳಿಕೆ. ಕೆಪಿಸಿಸಿ ಪುನರ್ಸಂಘಟನೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು ಎಂಬುದನ್ನು ಎಐಸಿಸಿ ನಿರ್ಧರಿಸಿ ಹೈಕಮಾಂಡ್ ಘೋಷಿಸುತ್ತದೆ. ಸಚಿವ ಎಪಿ ಅನಿಲ್ ಕುಮಾರ್ ಕಾಸರಗೋಡಿನಲ್ಲಿ ಹೇಳಿಕೆ. ಯುಡಿಎಫ್ ಸರ್ಕಾರ ಜಾರಿಗೆ ತಂದ ಪ್ರಿಯದರ್ಶಿನಿ ಮಹಿಳಾ ಉಚಿತ ಪ್ರಯಾಣ ಯೋಜನೆಯು ಕೇರಳದ ಖಾಸಗಿ ಬಸ್ ಉದ್ಯಮ ಹಾಗೂ ಕಾರ್ಮಿಕರನ್ನು ದೊಡ್ಡ ಬಿಕ್ಕಟ್ಟಿಗೆ ತಳ್ಳಿದೆ. ಮೋಟಾರ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಯೂನಿಯನ್ ಸಿಐಟಿಯು ಜಿಲ್ಲಾ ವಾರ್ಷಿಕ ಸಮ್ಮೇಳನದಲ್ಲಿ ಆರೋಪ. ನಡೆಯಿತು ಚೆಂಗಳ ಗ್ರಾಮ ಪಂಚಾಯತ್ 5ನೇ ವಾರ್ಡಿನ ಗ್ರಾಮ ಸಭೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ವಸಂತನ್ ಅಜಕೋಡು ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.